ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನಿಂದ ನೀವೆಲ್ಲ ಮಾಯೆಯ ಬಗ್ಗೆ ಶರೀಫ್ ಸಾಹೇಬರು ಯಾವ್ಯಾವ ಅರ್ಥದೊಳಗೆ ಯಾವ್ಯಾವ ಪದ್ಯಗಳನ್ನು ಹೇಳಿ ನಮಗೆಲ್ಲ ತಿಳಿಸ್ಕೊಟ್ಟಾರನ್ನುವಂಥದ್ದನ್ನು ನೋಡ್ತಾ ಹೋಗೋಣಂತ. ಇವತ್ತು ಪೀಠಿಗೆಯ ಒಂದು ಪ್ರಾರಂಭವನ್ನು ನೋಡೋಣಂತ. ಏನು ಹೇಳ್ತಾರೋ ಅಂತಂದ್ರೆ, ನಮ್ಮ ದೇಶದ ಆಧ್ಯಾತ್ಮಿಕ ಪರಂಪರೆಯಲ್ಲೇ ಅತ್ಯಂತ ವ್ಯಾಪಕವಾಗಿ ಚರ್ಚೆಯಾದಂಥ ಶಬ್ದಗಳಲ್ಲಿ ಈ ಮಾಯೆ ಅಂತಕ್ಕಂಥ ಶಬ್ದವೂ ಒಂದು. ವೇದಾಂತದ ಪ್ರಕಾರ ಮಾಯೆ ಅಂದ್ರೆ ಯಾವುದು ಇಲ್ಲೋ, ಯಾವುದು ಇದ್ದಂಥ ತೋರ್ತೈತೋ, ಯಾವುದು ಕೇವಲ ಭ್ರಮೆ ಆಗೈತೋ, ಚಿತ್ತ ಭ್ರಾಂತಿ ಆಗೈತೋ ಅದು ಮಾಯೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಜಗತ್ತನ್ನು ಮಾಯೆ ಅಂತ ಹೇಳಿದರು, ಕೆಲವರು ಮಾಯೆ ಅಂದ್ರೆ ಹುಸಿ ಅಂತ ಹೇಳಿದರು, ಇನ್ನೂ ಕೆಲವರು ಹೆಣ್ಣು ಹಣ್ಣು ಮಣ್ಣುಗಳನ್ನು ಮಾಯೆ ಅಂತೇಳಿ ಕರೆದ್ರು. ಆದರೆ ಶರಣರು ಈ ವಾದವನ್ನು ಒಪ್ಪಿಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ಅಲ್ಲಮ ಪ್ರಭುದೇವರ ವಚನ ಹಿಂಗೈತಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹಣ್ಣು ಮಾಯೆ ಎಂಬರು ಹಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದನ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತೇಳಿ ಹೇಳಿದರು. ಅಂದ್ರೆ ನಾವಿಲ್ಲಿ ಮೂಲವಾಗಿ ಏನು ತಿಳ್ಕೊಂಡು ಇಲ್ಲಿವರೆಗೆ ತಿಳ್ಕೊಂಡು ಬಂದೇವಲ್ಲ, ಅದರ ಒಂದು ಸಂಪೂರ್ಣವಾದ ಒಂದು ಅರ್ಥವನ್ನು ಈ ಒಂದು ವಚನದ ಕೊನೆ ಸಾಲಿನೊಳಗೆ ಹೇಳ್ಯಾರವ್ರು. ಏನು ಹೇಳ್ಯಾರು ಅಂದ್ರೆ, ಮನದ ಮುಂದನ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತೇಳ್ಯಾರ. ಅಂದ್ರೆ ಸ್ವತಃ ಈ ಒಂದು ದೇಹವನ್ನು ಸೇರಿಕೊಂಡ ಈ ಕಾಣುವಂಥ ಸಂಪೂರ್ಣ ಸೃಷ್ಟಿಯೆಲ್ಲ ಆತ್ಮಸ್ವರೂಪನ ಅದ, ಮತ್ತು ಎಲ್ಲ ಆತ್ಮಸ್ವರೂಪನ ಅದ ಅಂತಂದ ಮ್ಯಾಗ ನಾನು ಕೂಡ ಆತ್ಮಸ್ವರೂಪನ ಅದೇನಿ ಅಂತಂದ್ರೆ ಈ ಸೃಷ್ಟಿ ಅನ್ನುವಂಥದ್ದು ನನಗೆ ಭಿನ್ನವಾಗಿಲ್ಲ. ನಾ ಅಂದ್ರನ ಈ ಸೃಷ್ಟಿ ಅಂದ್ರನ ನಾನು ಅಂತಕ್ಕಂಥ ಒಂದು ಅಭಿನ್ನ ಭಾವನೆಯನ್ನು ನಾವು ಹೊಂದ್ಕೊಂಡಾಗ ಮಾತ್ರ ಈ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಒಂದು ಆಸೆ ಅನ್ನುವಂಥದ್ದು ಅಡಗ್ತೈತಿ ಅನ್ನುವಂಥ ಒಂದು ಅರ್ಥವನ್ನು, ಯಾವುದೂ ಮಾಯೆಯಲ್ಲ. ಆದರೆ ಮಾಯೆ ಯಾವುದು ಅಂತಂದ್ರೆ ನಮ್ಮ ಚಂಚಲಯುಕ್ತವಾದಂಥ ಮನಸ್ಸೇನು ಆಸೆ ಮಾಡ್ತೈತಲ್ಲ, ಆ ಆಸೆನ ಮಾಯೆ ಅಂತೇಳಿ ಅಲ್ಲಮ ಪ್ರಭುದೇವರು ಹೇಳ್ಯಾರ. ಇನ್ನು ಜಡವಾದಂಥ ಹಣ್ಣು ಮಣ್ಣಿನೊಂದಿಗೆ ಚೈತನ್ಯ ಸ್ವರೂಪಗಳಾದಂಥ ಮತ್ತು ಸೃಷ್ಟಿಗೆ ಕಾರಣಗಳಾದಂಥ ಜೀವಾತ್ಮವನ್ನು ಹೊಂದಿರುವಂಥ ಹೆಣ್ಣನ್ನು ಮಾಯೆ ಅಂತೇಳಿ ಕರೆದರು. ಈ ಒಂದು ವಿಚಾರವನ್ನು ಬಸವಣ್ಣನವರು ತಮ್ಮ ವಚನದೊಳಗೆ ಅಲ್ಲಗಳೆದ ಹೇಳ್ತಾರೆ. ಅದು ಯಾವ ವಚನಪ್ಪ ಅಂತಂದ್ರೆ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಅಂತ ಹೇಳ್ತಾರೆ. ಈ ಮಾಯೆಯ ಕಳವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜೀವಾತ್ಮ ಸ್ವರೂಪವಾಗಿರ್ತಕ್ಕಂಥ ಹೆಣ್ಣನ್ನು ಕೆಲವೊಬ್ರು ಏನು ಮಾಡಿದರು, ಮಾಯೆ ಅಂತ ಕರೆದ್ರು. ಆದ್ರೆ ಬಸವಣ್ಣನವರು ಹೆಣ್ಣು ಮಾಯೆ ಅಲ್ಲ ಅನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ಹೇಳ್ತಾರೆ, ವಚನದೊಳಗೆ. ಯಾರನ್ನು ಬಿಟ್ಟ ಈ ಸೃಷ್ಟಿಯನ್ನು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ವೋ ಅಂತ ಹೆಣ್ಣುಮಗಳು ಪ್ರತಿಯೊಬ್ಬರ ಜೀವನದೊಳಗೆ ತಾಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಅಕ್ಕ ತಂಗಿಯಾಗಿ ಏನು ಬರ್ತಾಳಲ್ಲ, ಮತ್ತು ಅಂಥ ಒಂದು ಹೆಣ್ಣು ಮಗಳಿಗೆನ ಮಾಯೆ ಅಂತ ಅಂದ ಮ್ಯಾಲ ಇನ್ನು ಬದುಕೋದು ಅಥವಾ
ಬದುಕನ್ನು ನಡೆಸೋದು ಹೆಂಗೆ ಸಾಧ್ಯ ಐತಿ ಅಂಥೇಳಿ ಕೇಳ್ತಾರೆ ಅವರು. ಮಾಯೆ ಇರುವುದು ಅಥವಾ ಸೃಷ್ಟಿ ಮಾಯೆಯಾಗಿ ಕಾಣುವುದು ಎದಕ್ಕಪ್ಪ ಅಂದ್ರೆ ನಮ್ಮ ದೋಷಪೂರಿತವಾದಂಥ ದೃಷ್ಟಿಗೆನ ಹೊರತ, ನಮ್ಮ ದೋಷಪೂರಿತವಾದ ನೋಟಕ್ಕೆ ಮಾಯೆ ಅಂತ ಕಾಣ್ತೈತಲ್ಲ ಹೊರತಾಗಿ ಹೆಣ್ಣು ಮಾಯೆ ಅಲ್ಲ ಅಂಥೇಳಿ ಬಸವಣ್ಣವ್ರು ಹೇಳಿದಂಗೆ ಈ ಒಂದು ಮಾಯೆಯ ವ್ಯಾಖ್ಯಾನವನ್ನು ಅನುಭವ ಮಂಟಪದ ಶರಣ ಡಕ್ಕೆಯ ಮಾರಯ್ಯ ಇನ್ನೂ ಒಳ್ಳೆ ಅಮೋಘವಾಗಿ ಹೇಳ್ಯಾರು. ಆ ವಚನ ಹಿಂಗೈತಿ: ಬ್ರಹ್ಮಂಗೆ ಸರಸ್ವತಿಯಾಗಿ ಬೆನ್ನಲ್ಲಿ ಬಂದಳ ಮಾಯೆ, ವಿಷ್ಣುವಿಗೆ ಲಕ್ಷ್ಮಿಯಾಗಿ ಭವಕ್ಕೆ ತಿರುಗಿಸಿದಳ ಮಾಯೆ, ರುದ್ರಂಗೆ ಉಮಾದೇವಿಯಾಗಿ ಶಿರತೊಡೆಯಲ್ಲಿ ಕಾಡಿದಳು ಮಾಯೆ, ಎಳ್ಳಿಗೆ ಎಣ್ಣೆ ಮುಳ್ಳಿಗೆ ಮೊನೆ ಹೂವಿಗೆ ಗಂಧವಾಗಿ ಅವರವರಂಗದಲ್ಲಿ ಇಂಗದೆ ಪ್ರತಿರೂಪವಾಗಿ ಸಂದಿಲ್ಲದೆ ಕಾಡುತ್ತಿದ್ದಾಳೆ ಮಾಯೆ, ಢಕ್ಕೆಯ ಉಳುವು ಅಡಗುವುದಕ್ಕೆ ಮುನ್ನವೇ ನಿಶ್ಚಯಿಸಿಕೊಳ್ಳಿ, ಕಾಲಾಂತಕ ಭೀಮೇಶ್ವರ ಲಿಂಗವನ್ನರಿಯಬಲ್ಲೊಡೆ ಅಂಥೇಳಿ ಈ ಢಕ್ಕೆಯ ಮಾರಯ್ಯ ಶರಣರು ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಆ ಒಂದು ಹೆಣ್ಣನ್ನು ಮಾಯೆ ಅನ್ನೋದಾದ್ರೆ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಇಚ್ಛಾಶಕ್ತಿ ಅಂದ್ರೆ ಆಕೆ ಪಾರ್ವತಿ, ಜ್ಞಾನಶಕ್ತಿ ಅಂತಂದ್ರೆ ಸರಸ್ವತಿ, ಕ್ರಿಯಾಶಕ್ತಿ ಅಂದ್ರೆ ಲಕ್ಷ್ಮಿ. ಈ ಮೂವರನ್ನು ಮಾಯೆ ಅನ್ಬೇಕಾಕತಿ. ನಾವು ಹೆಣ್ಣನ್ನು ಮಾಯೆ ಅಂತ ಕರೆದ್ರೆ ಈ ಮೂವರು ಸಹಿತ ಹೆಣ್ಣು ಆಗಿರೋದ್ರಿಂದ ಇವರನ್ನು ಕೂಡ ನಾವು ಮಾಯೆ ಅನ್ಬೇಕಾಕತಿ. ಹಂಗಾದ್ರೆ ಮಾಯೆಗೆ ಹೊರತಾಗಿ ಮಾಯೆ ಅಲ್ಲದವ ಪುರುಷ ಒಬ್ಬನ ಗಂಡು ಮಗ ಒಬ್ಬನ ಅಂತೇಳಿ ಅಂತ ನಾವು ಅಂದ್ರೆ ಅದಕ್ಕೆ ಅಕ್ಕ ಮಹಾದೇವಿ ಒಂದು ತನ್ನ ವಚನದೊಳಗೆ ಹೇಳ್ತಾರಲ್ಲ, ಏನು ಹೇಳ್ತಾರೋ ಅಂತಂದ್ರೆ, ಪುರುಷನ ಮುಂದೆ ಸ್ತ್ರೀ ಎಂಬ ಮಾಯೆ ಅಭಿಮಾನವಾಗಿ ಕಾಡಿತ್ತು ನೋಡ, ಸ್ತ್ರೀಯ ಮುಂದೆ ಪುರುಷನೆಂಬ ಮಾಯೆ ಅಭಿಮಾನವಾಗಿ ಕಾಡಿತ್ತು ನೋಡ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಒಂದು ಭಾರತದ ಇತಿಹಾಸದೊಳಗೆ ಪುರುಷನೂ ಮಾಯೆ ಅಂತ ಘೋಷಿಸಿದವರು ಯಾರಾದರೂ ಇದ್ರೆ ಆ ಒಂದು ವೀರ ವಿರಾಗಿನಿ ಮಹಾದೇವಿ ಅಕ್ಕ ಅಂಥೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಸ್ತ್ರೀ ಅನ್ನುವಂಥ ಹೆಣ್ಮಗಳು ಪುರುಷನಿಗೆ ಹೆಂಗೆ ಮಾಯೆ ಅಂತ ನಾವು ತಿಳ್ಕೊಂಡೇವಲ್ಲ, ಹಂಗೆ ಆ ಸ್ತ್ರೀಗೆ ಕೂಡ ಪುರುಷ ಅಂದ್ರೆ ಮಾಯೆ ಅಂತೇಳಿ ಅಂದ್ಕೋಬೇಕಾಕತಿ. ಇದ ನಿಜವಾದ ಸ್ವರೂಪ ಅಂತೇಳಿ ಅಕ್ಕ ಮಹಾದೇವಿಯವರು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಮಾಯೇನ ಆಗ್ಯಾರು ಅಂತೇಳಿ ಹೇಳ್ತಾರೆ. ಇನ್ನು ಮುಂದುವರೆದ ಈ ಒಂದು ಮಾಯೆಯ ವ್ಯಾಖ್ಯಾನವನ್ನು ಇನ್ನೂ ವಿಶಿಷ್ಟವಾಗಿ ಢಕ್ಕೆಯ ಮಾರಯ್ಯನ ಇನ್ನೊಂದು ವಚನದೊಳಗೆ ನಾವು ಕಾಣ್ಬೋದು. ಅದು ಯಾವುದಪ್ಪ ಅಂತಂದ್ರೆ, ಅರಿವುಳ್ಳವಂಗೆ ಅರಿವನರಿದಿಹೆನೆಂಬುದೇ ಮಾಯೆ, ಮೂರ ಮರೆದು ಬೇರೊಂದುವ ಕಂಡೆನೆಂಬುದೇ ಮಾಯೆ, ನುಡಿಯ ನುಡಿದವರಲ್ಲಿ ಎಳೆ ಮಾತಾಡಿ ವಾದಿಸುವುದೇ ಮಾಯೆ, ಘಟಪಟವೆಂಬ ಮಾಯೆಯ ಹೊತ್ತು ಭವವೆಂಬ ಬಾಗಿಲಲ್ಲಿ ತಿರುಗಾಡುತ್ತಿದ್ದೇನೆ, ಕಾಲಾಂತಕ ಭೀಮೇಶ್ವರ ಲಿಂಗವನ್ನರಿಯದ ಕಾರಣ ಅಂತೇಳಿ ಇಲ್ಲಿ ಆ ಶರಣರು ಹೇಳ್ತಾರೆ. ಅಂದ್ರೆ ಇಲ್ಲಿ ಅವರು ಈ ವಚನದೊಳಗೆ ಮಾಯೆ ಅಂತೇಳಿ ಎದಕ್ಕೆ ಹೇಳ್ತಾರೋ ಅಂತಂದ್ರೆ, ಅರಿತವರು ಅಂದ್ರೆ ತಿಳಿದಂಥ ವ್ಯಕ್ತಿ ನಾ ತಿಳ್ಕೊಂಡೇನಿ, ನಾನು ಅರ್ಥಕೊಂಡೇನಿ ಅಂತೇಳಿ ಏನಂತಾನಲ್ಲ, ನಾ ತಿಳ್ಕೊಂಡೇನಿ ಅನ್ನುವಂಥವದನ್ನ ಯಾವುದೋ ಆ ಅರಿವುಳ್ಳಂಥವಾಗ ಮಾಯೆ ಅಂತ ಹೇಳ್ತಾರೆ. ಇನ್ನು ಮೂರು ಮರೆದು ಅಂದ್ರೆ ಸಾತ್ವಿಕ ರಾಜಸ ತಾಮಸ ಗುಣಗಳ ಮರೆತ ಬೇರೆ ಒಂದು ನಾ ಕಂಡುಕೊಂಡೇನಿ ಅಂತೇನು ಅಂತಾನಲ್ಲ, ಅವಾಗ ಆ ನಾ ಕಂಡುಕೊಂಡೇನಿ ಅಂತಕ್ಕಂಥದ್ದನ್ನು ಮಾಯೆ ಅಂತ ಹೇಳ್ತಾರೆ.
ಇನ್ನು ನುಡಿಯುವವರಲ್ಲಿ ಎಡ ಮಾತಾಡಿ ವಾದಿಸುವುದೇ ಮಾಯೆ ಅಂತ ಹೇಳ್ತಾರೆ. ಅಂದರೆ ಯಾರಾದರೂ ಈ ಒಬ್ಬರು ಸಜ್ಜನರಾದವರು ಸುಜ್ಞಾನಿಗಳು ಒಂದು 4 ಹಿತವಚನಗಳನ್ನು ಉಪದೇಶಗಳನ್ನು ಮಾಡುವಂಥ ಟೈಮ್ದೊಳಗೆ ಅದಕ್ಕೆ ಅಡೆತಡೆ ಮಾಡಿ ಯಾರು ಮಂಡವಾದವನ್ನು ಮಾಡ್ತಾರಲ್ಲ, ಆ ಮಂಡವಾದ ಮಾಡುವಂಥವ್ರಿಗೆ ಆ ಮಂಡವಾದನ ಮಾಯೆಯಾಗಿ ಕಾಣ್ತತಿ ಅಂತೇಳಿ ಹೇಳ್ತಾರೆ. ಹಂಗೆ ನಾನು ಬಲ್ಲೆ ಅಂತಕ್ಕಂಥ ಒಂದು ಅಹಂಕಾರ ಏನೈತಲ್ಲ ಅದ ಮಾಯೆ. ಇನ್ನು ಗುರುಲಿಂಗ ಜಂಗಮವನ್ನು ಬಿಟ್ಟ ಇನ್ನೆಲ್ಲೋ ದೇವರನ್ನೇ ಕಾಣುತ್ತೇನೆ ಎಂಬುದ ಒಂದು ಮಾಯೆ ಅಂತ ಹೇಳ್ತಾರೆ. ಇನ್ನು ಸತ್ಯವನ್ನು ನುಡಿಯುವವರೆದುರಿಗೆ ಉದ್ದೇಶಪೂರ್ವಕವಾಗಿ ಅಲ್ಲಸಲ್ಲದ್ದನ್ನು ಮಾತಾಡಿ ಅಲ್ಲೇ ವಿಷಯಕ್ಕೆ ಭಂಗ ತರುವಂಥದ್ದನ್ನು ಮಾಯೆ ಅಂತ ಹೇಳ್ತಾರೆ. ಸಂಸ್ಕಾರ ಪಡೆಯದ ಉಪದೇಶವನ್ನು ಹೊಂದದ ಕಾಯ ಏನದ, ಆ ಕಾಯ ಅಂದ್ರೆ ಈ ಶರೀರನ ಮಾಯೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಯಸ ಈ ಡಕ್ಕೆಯ ಮಾರಾಯನಂತೆ ಮಾಯೆಯ ಮತ್ತು ಶಕ್ತಿಯ ರೀತಿಯನ್ನು ವಿವರಿಸಿದವರು ಬಹಳ ಅಪರೂಪ. ಜ್ಞಾನಪ್ರದಾಯಕವಾದಂಥ ಈ ಒಂದು ವಚನವನ್ನು ನಾವಿಲ್ಲಿ ನೋಡೋಣಂತ. ಅವ್ರು ಏನು ಹೇಳ್ಯಾರು ಅಂತಂದ್ರೆ, ಮಹಾದೇವನ ಮರೆದವರಿಗೆ ಮಾಯಾಂಗನೆ ಮಾರಿಯಾದಳು, ಸತ್ಕ್ರಿಯೆ ಸಜ್ಜನಯುಕ್ತಿಯಿಂದ ಸದಾಶಿವ ನರಿಯಲಾಗಿ ಉಮಾದೇವಿಯಾದಳು, ಇಂತಿ ಗುಣವ ಮರೆದೊಡೆ ಮಾಯೆಯಾಗಿ ಹರಿದಡೆ ಉಮೆಯಾಗಿ ತನಗನ್ಯ ಭಿನ್ನವಿಲ್ಲದೆ ಡಕ್ಕೆಯ ಉಳುಹು ಅಡಗುವುದಕ್ಕೆ ಮುನ್ನವೇ ಕಾಲಾಂತಕ ಭೀಮೇಶ್ವರ ಲಿಂಗವನ್ನರಿಯಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ ಆದಿಶಕ್ತಿಯಾದಂಥ ಉಮೆ ತಾಯಿಯೂ ಹೌದು, ಮಾಯೆಯೂ ಹೌದು. ಮುಖ್ಯವಾಗಿ ಬೇಕಾಗಿರುವುದು ಏನಪ್ಪ ಅಂತಂದ್ರೆ ಸದ್ಭಕ್ತಿ, ಸುಜ್ಞಾನ, ಸತ್ಕ್ರಿಯೆ. ಇವುಗಳನ್ನು ಅಳವಡಿಸ್ಕೊಂಡು ನಾವು ಜೀವನ ನಡೆಸಿದ್ದಾದ್ರೆ ನಮಗೆ ಆ ತಾಯಿ ಪಾರ್ವತಿ ನಮಗೇನಾಗ್ತಾಳು, ತಾಯಿ ಆಗ್ತಾಳು, ಆದಿಶಕ್ತಿಯಾಗಿ ನಮ್ಮನ್ನು ಮುನ್ನಡೆಸ್ತಾಳು. ಅದನ್ನು ಮರೆತ ನಾವು ಆ ಒಂದು ಸತ್ಯ ಸ್ವರೂಪವನ್ನು, ಆ ಮಹಾದೇವನನ್ನು ಮರೆತು ನಾವು ಅಜ್ಞಾನದೊಳಗೆ ನಡೆದದ್ದಾದ್ರೆ ಆ ಒಂದು ಅಜ್ಞಾನದ ಸ್ವರೂಪವಾಗಿನ ಆ ಮಾಯೆ ಹಾಗೆ ನಮ್ಮನ್ನು ಕಾಡ್ತೈತಿ ಅಂತೇಳಿ ಹೇಳ್ತಾರೆ. ಇಂಥ ಒಂದು ವಿಚಾರಗಳನ್ನು ನಮ್ಮ ಈ ಒಂದು ಚರಿತ್ರೆ ನಾಯಕರಾಗಿರ್ತಕ್ಕಂಥ ಶಿಶುನಾಳದ ಸಂತ ಶರೀಫ್ ಸಾಹೇಬರು ಸುಮಾರು 10-12 ಪದ್ಯಗಳನ್ನು ಈ ಮಾಯೆಯ ಉದ್ದೇಶಪೂರ್ವಕವಾಗಿ ಹಾಡಿದಂಥ ಪದ್ಯಗಳದವು. ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. श्रीमन निजून शिवयोगी महाराज की जय।